ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನೆಲಮಂಗಲ ತಾಲೂಕು ದಾಬಸ್ಪೇಟೆ ಹೋಬಳಿಯಾದ್ಯಂತ ಇಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಕ್ಷಾರಾಮಯ್ಯ ಹಾಗೂ ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ದಾಬಸ್ಪೇಟೆ ಹೋಬಳಿಯಾದ್ಯಂತ ಪ್ರಚಾರ ಕೈಗೊಂಡರು. ಎಂದಿನಂತೆ ತಮ್ಮ ಅಭಿವೃದ್ಧಿ ಕಾರ್ಯಗಳನ್ನ ಮುಂದೆ ಇಟ್ಕೊಂಡು ಭಾಷಣ ಮಾಡಿದ್ರು. ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಮಾಜಿ ಶಾಸಕ ಕೆ ಶ್ರೀನಿವಾಸ್ ಮೂರ್ತಿ ಮೇಲೆ ವಾಗ್ದಾಳಿ ಮಾಡಿದ್ರು. ಕ್ಷೇತ್ರದಲ್ಲಿ ಗೆದ್ದು 10 ವರ್ಷವಾದರೂ ಯಾವುದೇ ಕೆಲಸ ಮಾಡದೆ ಅಧಿಕಾರಿಗಳ ಹತ್ತಿರ ದುಡ್ಡು ವಸೂಲಾತಿ ಮಾಡಿಕೊಂಡು ದಿನನಿತ್ಯ ಓಡಾಡಿಕೊಂಡು ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಗಮನ ಕೊಡದೆ ಬಿಟ್ಟಿ ಪ್ರಚಾರ ತಗೊಂಡಿದ್ದಾರೆ ಎಂದು ಮಾಜಿ ಶಾಸಕ ಕೆ ಶ್ರೀನಿವಾಸ್ ಮೂರ್ತಿ ಮೇಲೆ ವಾಗ್ದಾಳಿ ನಡೆಸಿದ್ರು. ಪ್ರಚಾರ ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಕ್ಷಮೆಯನ್ನು ಕೊಡ್ತಾ ನಮ್ಮ ರಕ್ಷಾರಾಮಯ್ಯನವರಿಗೆ ಕಾರ್ಯಕ್ರಮದಿಂದ ತಡವಾಯಿತು. ದಯವಿಟ್ಟು ಯಾರು ಅನ್ಯತಾ ಭಾವಿಸಿಕೊಂಡು ಕ್ಷೇತ್ರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಸುಧಾರಣ್ಣವರೇ, ಆಲೂಗುಪ್ಪ ಗ್ರಾಮ ಪಂಚಾಯತಿಯ ಕಾಂಗ್ರೆಸ್ ಪಕ್ಷದ ಸ್ವಾಮಿಗಳು ಪ್ರಾಥಮಿಕ ಅಧ್ಯಕ್ಷರಾದಂಥ ಸಗಣ್ಣವರೇ, ಚಂದ್ರಣ್ಣವರೇ, ರಾಮಂಜನಪ್ಪನವರೇ, ಸಿದ್ದರಾಮಯ್ಯನವರೇ, ನಮ್ಮ ವಿನಯರವರೇ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ನಮ್ಮ ಕಟ್ಟಪ್ಪನವರೇ, ಸುಧಾರಣ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತವನ್ನು ಕೊಡಬೇಕು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತಂದ್ರೆ, ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವತ್ತು ನಾವು ನಿನ್ನೆ 14 ಪಂಚಾಯತಿಗಳ ಪ್ರವಾಸ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸಿದ್ದೇವೆ. ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಅತ್ಯಧಿಕವಾಗಿರ್ತಕ್ಕಂಥ ಸಾವಿರಾರು ಜನಸಂಖ್ಯೆಯ ಸಾರ್ವಜನಿಕರು ಬಂದು ಅಭ್ಯರ್ಥಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಅವರು ಹೇಳ್ತಕ್ಕಂಥದ್ದು ಇಷ್ಟೇ, ಸಾರ್ವಜನಿಕರ ಬಾಯಲ್ಲಿ ಮತದಾರ ಬಾಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ಕಳೆದ 10 ವರ್ಷಗಳಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಶಾಸಕರಿದ್ದರು. ಅವರು ಒಂದೇ ಒಂದು ಕೆಲಸವನ್ನು ಮಾಡಲಿಲ್ಲ. ಅವರು ಕೆಲಸ ಮಾಡಿದ್ದೇನು ಅಂದ್ರೆ, ಒಳ್ಳೆ ಲಿಟಿಗೇಷನ್ ಲ್ಯಾಂಡ್ ಇದೆ, ಎಲ್ಲಿ ಬಡವರು ತಂಡ ಕಟ್ಟೋರಿರ್ತಕ್ಕಂಥ ಜಮೀನು ಮಾಡ್ಕೊಂಡವರು ಅವರು ಹೊರತಕ್ಕಂಥ ಕೆಲಸದಲ್ಲಿ ಅವರು ತಲ್ಲೀನರಾಗಿದ್ರು. ಅವರು 10 ವರ್ಷಗಳ ಕಾಲ ಬಿಡಿಒ ಹತ್ರ, ಆರ್ಐ ಹತ್ರ, ವಿಒ ಹತ್ರ, ಇನ್ಸ್ಪೆಕ್ಟರ್ ಹತ್ರ, ನೀವು ಹತ್ರ ಹಣ ವಸೂಲಿ ಮಾಡಿ ಕೆಲಸ ಮಾಡೋಕ್ಕೆ ಪುರುಷತ್ತಿರಲಿಲ್ಲ ಅವರಿಗೆ ಅಂತಕ್ಕಂಥದ್ದನ್ನ ಚೆನ್ನಾಗಿ ಹೇಳ್ತಾ ಇದ್ರು. ಆ ಚೆನ್ನಾಗಿ ಹೇಳಿದ್ದನ್ನ ನಾನೇ ಹೇಳ್ತಾ ಇದ್ದೀನಿ. ಶ್ರೀನಿವಾಸ ಮೂರ್ತಿ ಅವರು ಬಿಜೆಪಿ ಜೊತೆ ಹೋಗಿ 2 ಪಕ್ಷಗಳು ಹೊಂದಾಣಿಕೆ ಮಾಡ್ಕೊಂಡು ಘೋಷಣೆ ಕೊಡ್ತಾವ್ರೆ. ಅವ್ರು ಏನು ಕೊಡ್ತಾರೋ ಕೇಳ್ಕೊಂಡು ಏನು ಹೊಂದಾಣಿಕೆ ಮಾಡ್ಕೋಬೇಕಿತ್ತು. ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ನಾನು ಶಾಸಕನಾದ್ಮೇಲೆ 69 ಕೆರೆ ತುಂಬಿಸ್ತಕ್ಕಂಥ ರಶ್ಮಾವತಿ ಯೋತ ನೀರಾವರಿ ಯೋಜನೆ ಮುಖ್ಯಮಂತ್ರಿಗಳಿಂದ ಭೂಮಿ ಪೂಜೆ ಮಾಡಿಸಿದ್ದೇನೆ. ಈ ಭಾಗದ ರೈತರು 100 ಜನ ನಾನು ಪ್ರವಾಸ ಮಾಡಿದಾಗ ರೈತರ ಮಹಿಳೆಯರು ನನಗೆ ಕರೆಂಟ್ನ ಸಮಸ್ಯೆ ಇದೆ, ವೋಲ್ಟೇಜ್ನ ಸಮಸ್ಯೆ ಇದೆ ಅಂತ ಹೇಳಿಸ್ಬೇಕು ಅಂದ್ರು. ಆ ಸಮಸ್ಯೆ ಬಗೆಹರಿಸಲಿಕ್ಕೆ 276 ಕೋಟಿ ವೆಚ್ಚದ 227 ಸ್ಟೇಷನ್ ಅನ್ನ ಮಂಜೂರು ಮಾಡಿಸ್ಕೊಂಡು ಬಂದಿದ್ದೇನೆ. ಈ ಕೆಲಸ ಏನಾದ್ರೂ ಶ್ರೀನಿವಾಸ ಮೂರ್ತಿ ಬಿಜೆಪಿ ಯಾವತ್ತಾದ್ರೂ ಮಾಡಿದ್ರೆ ಯಾವತ್ತಾದ್ರು 2,500 ಮನೆ ತಂದಿದ್ದೀನಿ ಬರೋದಕ್ಕೋಸ್ಕರ ಯಾವತ್ತಾದ್ರೂ ಮಾಡಿದ್ರೆ ಈ ಕೆಲಸನ? ಸರ್ಕಾರಿ ಆಸ್ಪತ್ರೆ ಇರಲಿಲ್ಲ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ, ಸರ್ಕಾರಿ ಆಸ್ಪತ್ರೆಯನ್ನ ಮಂಜೂರು ಮಾಡಿರೋದನ್ನ ಯಾವತ್ತಾದ್ರು ಅದರ ಸಾಕ್ಷಿ ಮುಂದೆ ಯಾವತ್ತಾದ್ರೂ ಆಯ್ತಾ? ಅದನ್ನ ನೀವು ಕೇಳಬೇಕು ಬಂದಿದ್ರೆ. ಇವ್ರು ಆರೋಟ ಕೂರಾಟ, ಇವ್ರು ಬಿಜೆಪಿ ಸರ್ಕಾರ ಇತ್ತಲ್ಲ ಅವತ್ತು ನೆಲಮಂಗಲ ಅಭಿವೃದ್ಧಿಗೋಸ್ಕರ, ಸೋಂಪುರ ಅಭಿವೃದ್ಧಿಗೋಸ್ಕರ ಆರೋಟ ಹೋರಾಟ ಮಾಡಬೇಕಾಗಿತ್ತು. ಇವತ್ತು ಏನು ನಾವು ಎಲೆಕ್ಷನ್ ಹೋಗ್ತಾ ಇದೀವಿ ಅಂತ ಹೇಳಿ ಆರಾಟ ಹೋರಾಟ ಮಾಡಿದ್ರೆ ಆಗಲ್ಲ. ಏನೂ ಅಭಿವೃದ್ಧಿ ಆಗಿಲ್ಲ. 69 ಕೆರೆ 3 ದಿವಸ ತುಂಬಕ್ಕಾಗಲ್ಲ, 3 ತಿಂಗಳು ತುಂಬಕ್ಕಾಗಲ್ಲ. ಇನ್ನು 2 ವರ್ಷ ರೈತರು ನೀವು ಮಾತಾಡ್ತಾ ಇದ್ರೆ ಅಭಿವೃದ್ಧಿ ಆಗಿಲ್ಲ ಅಂತ ಎಲ್ಲ ನಾವು ಭೂಮಿ ಪೂಜೆ ಮಾಡಿರ್ತಕ್ಕಂಥ ಕೆಲಸ 2 ವರ್ಷ ಕಂಪ್ಲೀಟ್ ಆಗ್ತದೆ. ಚೆನ್ನಾಗಿ ಮುಖಕ್ಕೆ ಮಂಗಳಾರತಿ ಅಂತ ಕೆಲಸ ಅದೇ ಮಾಡ್ತಾರೆ. ಅದೇ ಒಂದು ಸ್ವಲ್ಪ ಸಮಾಧಾನದಿಂದ ಚಾವಣಿಯಿಂದ ಉಳಿ ಅವತ್ತು ಮಾತಾಡಿ ಭೂಮಿ ಪೂಜೆ ಮಾಡೋ ಕೆಲಸ ಕಂಪ್ಲೀಟ್ ಆಗ್ತದ. ಅದಕ್ಕೂ ತಗೊಂಡ್ಬೇಕಲ್ವಾ?
ಅವತ್ತು ಜನ ತೀರ್ಮಾನ ಮಾಡಲಿ, ಅವತ್ತು ಜನ ನಿರ್ಧಾರ ತಗೊಳ್ಳಿ. ಅಲ್ಲಿವರೆಗೂ ಸ್ವಲ್ಪ ಕಾವೇರಿ ಸಂಧಿ ಅನುಷ್ಠಾನಕ್ಕೆ ತಂದು ನಿಮ್ಮೆಲ್ಲರ ಸೇವೆಯನ್ನ ಮಾಡಲಿಕ್ಕೆ ಏನು ಮಾತು ಕೊಟ್ಟಿದ್ದು ಆ ಮಾತನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಇಲ್ಲಿರ್ತಕ್ಕಂಥ ತಾಯಂದಿರ ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದೀರಲ್ವ, ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದೀರಲ್ವ, ಫ್ರೀ ಕರೆಂಟ್ ಬರ್ತಾ ಇದ್ದಾರಲ್ವ, 2000 ಗೊತ್ತಾಗ್ತಾವ. ಇದನ್ನ ಯಾವ ತರ ಬಿಜೆಪಿ ಮಾಡಿದ್ರ ಮಾಡಿದ್ದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ನೀವು ಕೊಡ್ತಕ್ಕಂಥ ಮತ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ರಕ್ಷಾರಾಮಯ್ಯ ಅವರಿಗೆ ಬಹಳ ಸರಳ, ಸಜ್ಜನ, ವಿದ್ಯಾವಂತ, ಬಹಳ ಸಂಸ್ಕಾರ ಮತ್ತು ಸುಸಂಸ್ಕೃತ ಮನೆತನದಿಂದ ಬಂದಿರ್ತಕ್ಕಂಥ ಕೆಲವು ಕಡೆ ಈಗಾಗಲೇ ಪೂಜೆ ಮಾಡಿ ಕಾಮಗಾರಿ ಪ್ರಗತಿಯಲ್ಲಿದೆ, ಕೆಲವು ಕಂಪ್ಲೀಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಸೋಮಪುರ ಹೋಬಳಿಯ ಗ್ರಾಮ ಪಂಚಾಯತ್ ಇರ್ತಕ್ಕಂಥದನ್ನ ಪುರಸಭೆಯನ್ನಾಗಿ ಮಾಡಿ ಈ ಭಾಗದ ಜನರಿಗೆ ಇನ್ನಷ್ಟು ಹೆಚ್ಚು ಮೂಲಭೂತ ಸೌಕರ್ಯಗಳು ಒದಗುವಂತೆ ಮಾಡ್ತಾರೆ. ನಮ್ಮ ಶಾರದಾ ಕ್ರಾಸಿಂಗ್ ಲಕ್ಕುವವರೆಗೆ ಇರ್ತಕ್ಕಂಥ ರಸ್ತೆಯನ್ನ ಅಗಲೀಕರಣ ಮಾಡಿಸಿ ವಿದ್ಯುತ್ ದೀಪಗಳಿಂದ ಕೂಡಿರ್ತಕ್ಕಂಥ ರಸ್ತೆಗಳನ್ನ ಮಾಡಿಸ್ತೀನಿ ಅಂತ ಇವತ್ತು ನಾನು ನಿಮಗೆ ಪಾಠನ ಕೊಡ್ತೇನೆ. ಈ ಭಾಗದಲ್ಲಿ ಇರ್ತಕ್ಕಂಥ ನೂರಾರು ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತು ನಾನು ಕಾರ್ಯಯೋಜನೆಯನ್ನು ಹಾಕೊಂಡಿದ್ದೇನೆ. ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ 4 ವರ್ಷ ಸರ್ಕಾರ ಇರ್ತದೆ. ಬಿಜೆಪಿ ಜೆಡಿಎಸ್ ಅವರು ಕನ್ಸ್ಕೊಂಡವರು ಎಲ್ಲ ಬದಲಾಯಿಸ್ಕೊಂಡು ನಮಗೆ ಮುಂದೆ ಜೆಡಿಎಸ್ ಬಿಜೆಪಿ ಗೌರ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಸ್ವಾಮಿ ನಿಮ್ಮ ಪಕ್ಷ ರಾಜ್ಯಸಭೆ ಅಭ್ಯರ್ಥಿಗೆ ನೀವು ನಾಲ್ಕು ಹಾಕ್ಸ್ಕೊಳಕ್ಕಾಗಿ ಯಾವ ರೀತಿ ನಡೆಸ್ಕೊಂಡಿದ್ದೀರೋ ಗೊತ್ತಂದ್ರೆ ಕೆಲಸ ಆಗತಕ್ಕ ಒಂದು, ಕೆಲಸ ಆದ್ಮೇಲೆ ಒಂದು. ನಿಮ್ಮ ಕೈಲಿ ಸರ್ಕಾರ ಕೆಲಸಕ್ಕೂ ಆಗಲ್ಲ. ನೀವು ಮುಂದೆ 4 ವರ್ಷ ನಮ್ಮ ಸರ್ಕಾರ ಇರುತ್ತೆ, 21ಕ್ಕೂ ನಮ್ಮ ಸರ್ಕಾರ ಬರುತ್ತೆ. ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ದೃಢವಾಗಿರ್ತದೆ. ಜನಗಳು ಕೊಟ್ಟಂತ ಮಾತನ್ನ ಮುದ್ರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ, ಮುಂದೆ ಮಾಡ್ತೀವಿ. ಮತ್ತೊಂದು ಮಾತನ್ನು ಹೇಳಬೇಕಾಗ್ತದೆ, ಬಿಜೆಪಿ ಜೆಡಿಎಸ್ ಏನಾದರೂ ಲೋಕಸಭೆಯಲ್ಲಿ ಅಧಿಕಾರಕ್ಕೆ ಬಂದ್ರೆ ಕಾನೂನುಗಳನ್ನ ತಂದು ನಾವು ಕೊಡ್ತಾ ಇರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅವರು. ಹಾಗಾಗಿ ಬದುಕನ್ನ ಕಟ್ಕೊಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಬೇಕಾ, ಬದುಕನ್ನ ಕಿತ್ಕೊಳ್ತಕ್ಕಂಥ ಬಿಜೆಪಿ ಜೆಡಿಎಸ್ ಬೇಕಂತಕ್ಕಂಥದನ್ನ ನೀವು ತೀರ್ಮಾನ ಮಾಡಬೇಕಾಗಿದೆ ಬಂಧುಗಳು. ಸೇವೆಯನ್ನ ಮತ್ತಷ್ಟು ನಮ್ಮ ಕಾಂಗ್ರೆಸ್ ಪಕ್ಷ ರೈತರ ಪರ ಇರುವಂತಹ ಪಕ್ಷ, ನಮ್ಮ ಕಾಂಗ್ರೆಸ್ ಪಕ್ಷ ಯುವಕರ ಪರ ಇರುವಂತಹ ಪಕ್ಷ, ನಮ್ಮ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಪರ ಇರುವಂತಹ ಪಕ್ಷ. ಇಲ್ಲಿ ಲಕ್ಷಾಂತರ ಜನ ರೈತರು ಅಲ್ಲಿ ಬಂದು ಕಪ್ಪು ಕಾನೂನುಗಳ ವಿರುದ್ಧ ಪ್ರತಿಭಟನೆ ನಡೆಸ್ತಿದ್ದಾರೆ. ಆದ್ರೆ ನಮ್ಮ ಬಿಜೆಪಿಯವರು ಯಾರೇ ಮಂತ್ರಿಗಳಾಗಿರ್ಲಿ, ನರೇಂದ್ರ ಮೋದಿ ಆಗಿರ್ಲಿ, ಅಮಿತ್ ಶಾ ಆಗಿರ್ಲಿ, ಯಾರೇ ಬಂದ್ರು ಆ ರೈತರ ಒಂದು ಕಾಳಜಿ ನೋಡ್ಕೊಳ್ಳೋಕೆ ಯಾರು ಬಂದಿಲ್ಲ. ಒಂದಿನ ಸಾವಿರಾರು ಜನ ರೈತರು ಅವರ ಪ್ರಾಣ ಕಳ್ಕೊಂಡಿದ್ದಾರೆ. ನಿಮ್ಗಳಿಗೆ ಗೊತ್ತಿರುತ್ತೆ, GST ಪ್ರತಿಯೊಬ್ಬ ರೈತರ ಒಂದು ಭಾಗದ ಮೇಲೆ GST ಹಾಕಿದ್ದಾರೆ. ಗೊಬ್ಬರ ಆಗಿರ್ಲಿ, ಫ್ಯಾಕ್ಟರಿಗಳಾಗಿರ್ಲಿ, ಟ್ರ್ಯಾಕ್ಟರ್ಗಳಾಗಿರ್ಲಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ನಮ್ಮ ರೈತರ ಸಾಲ ಮನ್ನಾ ಮಾಡ್ತೀವಿ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ. ದೊಡ್ಡ ಉದ್ಯಮಿಗಳ ಸಾಲ ಮನ್ನಾ ಮಾಡ್ತಾರೆ, ಆದ್ರೆ ನಮ್ಮ ರೈತ ಬಂದವರ ಸಾಲ ಯಾಕೆ ಮನ್ನಾ ಮಾಡಲ್ಲ? ಇದು ನಾವೆಲ್ಲ ಕೇಳಬೇಕಾಗಿರೋ ಪ್ರಶ್ನೆ. ಇದು ಲಕ್ಷಾಂತರ ಕೋಟಿ ಮನ್ನಾ ಮಾಡಿದ್ದಾರೆ ಉದ್ಯಮಿಗಳು, ಆದ್ರೆ ನಮ್ದು ನಮ್ಮ ರೈತರು, ನಮ್ಮ ರೈತರ ತಂದೆ ತಾಯಿಗಳು ಯಾಕೆ ಸಾಲ ಮನ್ನಾ ಮಾಡಿಲ್ಲ? ರೈತರ ಸಾಲ, ಎಲ್ಲ ರೈತರ ಸಾಲ ಮನ್ನಾ ಮಾಡಿದ್ರು. 10 ವರ್ಷ ಆಗಿದೆ, ಯಾವುದೇ ರೈತರ ಸಾಲ ಮನ್ನಾ ಮಾಡಿಲ್ಲ. ಅವೆಲ್ಲ ಗಮನಿಸಬೇಕಾಗಿದೆ. ಮತ್ತೆ ನಮ್ಮ ಯುವಕರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರು. ಬಿಜೆಪಿ ಅವರ ಒಂದು ಮ್ಯಾನಿಫೆಸ್ಟೋಲ್ಲಿ ವರ್ಷಕ್ಕೆ 2 ಕೋಟಿ ಅಂತ ಬಂದಿದೆ. 10 ವರ್ಷ ಆಯ್ತು. 20 ಕೋಟಿ ಬಿಡಿ, 1 ಕೋಟಿ ಕೆಲಸಗಳು ಬಿಜೆಪಿ ಸರ್ಕಾರದ ಕಡೆಯಿಂದ ಆಗಿಲ್ಲ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರತಿಯೊಬ್ಬರು ಯುವಕರಿಗೆ ವರ್ಷಕ್ಕೆ 1 ಲಕ್ಷ ನಿಮ್ಮ ಅಕೌಂಟ್ಗಳ ಖಾತೆ ಡೈರೆಕ್ಟ್ ಬರುತ್ತೆ, ಡೈರೆಕ್ಟ್ ಬೆನಿಫಿಷರಿ ಅಕೌಂಟ್ ಬರುತ್ತೆ. ಇವೆಲ್ಲ ಯುವಕರಿಗೆ ಅನ್ಎಂಪ್ಲಾಯ್ಮೆಂಟ್ ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿದೆ. 2013ರಲ್ಲಿ ಕಾಂಗ್ರೆಸ್ ಪಕ್ಷ ಇರುವಾಗ ಆಡಳಿತದಲ್ಲಿ ಎಲ್ಲಾ ಯುವಕರು ಖುಷಿಯಾಗಿದ್ರು, ಎಲ್ಲಾ ಕಡೆ
ಉದ್ಯಮಿಗಳು ಖುಷಿಯಾಗಿದ್ರು. ಆದ್ರೆ ಇವಾಗ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಯುವಕರು ತತ್ತರಿಸಿ ಹೋಗ್ತಾ ಇದ್ದಾರೆ. ಯುವಕರಿಗೆ ಕೆಲಸಗಳಿಲ್ಲ. ಯಾವುದೇ ರೀತಿಯ ಪಬ್ಲಿಕ್ ಸೆಕ್ಟರ್ ಕಂಪನಿಗಳಲ್ಲಿ ಎಲ್ಲಾ ಕಂಪನಿಗಳು ಮುಚ್ಕೊಂಡು ಬಂದಿದ್ದಾರೆ. ಇದನ್ನ ನಮ್ಮ ಯುವಕರು ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು. ಕಾಂಗ್ರೆಸ್ ಸರ್ಕಾರ ಯುವಕರ ಪರ, ಯುವಕರ ರಕ್ಷಣೆಗಾಗಿ ಇರುವಂತಹ ಪಕ್ಷ. ದಯವಿಟ್ಟು ನೀವೆಲ್ಲ ನಮ್ಮ ಎಲ್ಲ ಮತ ಬಾಂಧವರೇ, ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳೇ, ದಯವಿಟ್ಟು ನೀವೆಲ್ಲ ಈ ಒಂದು ಮಾತನ್ನು ಮನೆಗೂ ತಿಳಿಸಿ. ಸ್ಥಾನಮಾನ ತಂದು ನಮ್ಮ ನೆಲಮಂಗಲ ಕ್ಷೇತ್ರಕ್ಕೆ ತಂದಿದ್ದಾರೆ. ಇನ್ನು 4 ವರ್ಷಗಳಿದೆ. 10 ತಿಂಗಳಲ್ಲಿ 1000 ಕೋಟಿ ತಂದಿರೋರು 4 ವರ್ಷದಲ್ಲಿ ಎಷ್ಟು ಅಭಿವೃದ್ಧಿ ಮಾಡ್ತಾರೆ ನೀವೆಲ್ಲ ದಯವಿಟ್ಟು ಸಿದ್ದರಾಮಯ್ಯ ಜಿಗೆ ಧನ್ಯವಾದಗಳು ಸ್ನೇಹಿತರು. ನಮ್ಮ ದೇಶ ಉಳಿಸುವ ಕೆಲಸ ನಾವೆಲ್ಲ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕರಿಸಿ 2 ಮಾತನ್ನು ಮುಗಿಸ್ಕೊಡ್ತೀನಿ. ಜೈ ಜೈ ಕರ್ನಾಟಕ. ಮಾಡಲಿಕ್ಕೆ ಕಾರಣಕರ್ತರಾದಂತ ಎಲ್ಲ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಕರ್ತರಾಗಿದ್ದವರಿಗೆ ನಾನು ಧನ್ಯವಾದ ಮಾಡ್ತೇನೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ರಕ್ಷಾರಾಮಯ್ಯನವರು ಇವತ್ತು ಬಂದಿದ್ರು. ಇವತ್ತು ಶಿವಗಂಗೆಯಲ್ಲಿ ಹೊನ್ನೇನಹಳ್ಳಿ ಮತ್ತು ಶಿವಗಂಗೆ ಪಂಚಾಯತಿ 2 ಪಂಚಾಯತಿ ಸೇರಿ ಇವತ್ತು ಸಭೆಯನ್ನ ಏರ್ಪಡಿಸಿದ್ರು. ಇಲ್ಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಕ್ಷಾರಾಮಯ್ಯ ಅವರು ಬಂದಿದ್ರು. ಅವ್ರ ಜೊತೆಲಿ ನಮ್ಮ ನೆಲಮಂಗಲ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ MLA ಸಾಹೇಬರಾದ ಶ್ರೀನಿವಾಸ್ ಅವರು 224 ಕ್ಷೇತ್ರದ MLAಗಳಿಗೆ ಒಂದು ಹೆಮ್ಮೆಯ ನಾಯಕರು ಇವರು ತಂದಿರುವಂತ ಗ್ಯಾರಂಟಿ ವಿಚಾರದಲ್ಲಿ 5 ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ. ಮತ್ತೆ ಇವತ್ತು ನಮ್ಮ ನೆಲಮಂಗಲ ತಾಲೂಕಿಗೆ 100 ಕೋಟಿಯನ್ನ ಅನುದಾನವನ್ನು ತಂದಿದ್ದಾರೆ. ಆ ಅನುದಾನದಲ್ಲಿ ಎಲ್ಲ ನಮ್ಮ ನೆಲಮಂಗಲ ತಾಲೂಕು ಎಲ್ಲ 24 ಪಂಚಾಯತಿ ಇದೆ. 24 ಪಂಚಾಯತಿಗೆ ಅನುದಾನವನ್ನು ಹಾಕಿ ಇವಾಗಲೇ ಇಲ್ಲಿವರೆಗೂ ಎಲ್ಲ ಕೆಲಸಗಳನ್ನ ಕಾಮಗಾರಿಗಳನ್ನ ಬುದ್ಧಿ ಪೂಜೆ ಮಾಡಿ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಮುಂದೆ ಬಾಕಿ ಇದೆ. ಈಗ ಕೋಡ್ ಆಫ್ ಕಾಂಟ್ಯಾಕ್ಟ್ ಇಂದ ಇನ್ನ ಕೆಲಸ ಮುಂದೆ ಬಾಕಿ ಇದೆ. ಇವತ್ತು 2 ಹೋಬಳಿ 2 ಪಂಚಾಯತಿ ಇದು ಹೊನ್ನೇನಹಳ್ಳಿ ಮತ್ತೆ ಶಿವಗಂಗೆ ಪಂಚಾಯತಿ. ಸೋಂಪುರದಲ್ಲಿ ಅಗಲಗುಪ್ಪೆ ಸೋಂಪುರ 2 ಪಂಚಾಯತಿ ಅದು ಸೇರಿ 4 ಪಂಚಾಯತಿಯಲ್ಲಿ ಇವತ್ತು ವೀಕ್ಷಣೆಯನ್ನ ಮಾಡಿ ರಕ್ಷಾರಾಮಯ್ಯನವರು ಎಲ್ಲರಿಗೂ ಶುಭ ಹಾರೈಸಿ ಇವತ್ತು ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಎಲೆಕ್ಷನ್ರಿಂದ ನಮ್ಮ ಹೊನ್ನೇನಹಳ್ಳಿ ಮತ್ತು ಶಿವಗಂಗೆ ಪಂಚಾಯತಿಗೆ ಈ ಮತಯಾಚನೆ ಮಾಡಲು ಇವತ್ತು ನಮ್ಮ ಶಾಸಕರ ಸಮೇತ ಇವತ್ತು ನಮ್ಮ ಶಿವಗಂಗೆ ಪಂಚಾಯತಿ ಬಂದಿದ್ದಾರೆ. ಅವರು ಮಾಡಿರೋಂಥ ಕೆಲಸಗಳನ್ನೆಲ್ಲ ಜನಗಳ ಮುಂದೆ ಹೇಳಿದ್ದಾರೆ, ಜನಗಳ ಮುಂದೆ ಮಾತಾಡಿದ್ದಾರೆ. ಅವ್ರು ಮಾಡಿರೋ ಕೆಲಸಗಳು ಇವತ್ತು ನಮ್ಮ ಕಾಂಗ್ರೆಸ್ಗೆ ರಕ್ಷಾರಾಮಯ್ಯ ಅವರಿಗೆ ಎಲ್ಲ ರೀತಿ ಒಂದು ಒಳ್ಳೇದಾಗುತ್ತೆ. ಮತ್ತು ಎಲ್ಲ ರೀತಿಯಲ್ಲೂ ಅವ್ರಿಗೆ ಈ ಸರಿ ಗೆಲುವು ನಿಶ್ಚಿತ. ಸರ್ವೆ ರಿಪೋರ್ಟ್ಗಳು ಎಲ್ಲ ರಿಪೋರ್ಟ್ಗಳು ರಕ್ಷಾರಾಮಯ್ಯ ಅವರಿಗೆ ಗೆಲ್ತಾರೆ ಅಂತ ಒಂದು ಸರ್ವೆ ರಿಪೋರ್ಟ್ ಇದೆ. ಮತ್ತು ಜನಗಳು ಗ್ಯಾರಂಟಿ ಯೋಜನೆಗಳು ಮತ್ತು MLA ಸಾಹೇಬರು ಮಾಡಿರೋಂಥ ಕೆಲಸಗಳನ್ನ ಎಲ್ಲ ಮನಸ್ಸು ಇಟ್ಕೊಂಡು ಎಲ್ಲರೂ ಸಹ ರಕ್ಷಾರಾಮಯ್ಯ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ.